ಸೊ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ನನ್ನ ಫೇವ್ರೆಟ್ ಬುಕ್ ಇದು ಪೂರ್ ಎಕನಾಮಿಕ್ಸು. ಸೊ ಇದ್ರೊಳಗೆ ಒಂದು ಸಿಚುವೇಶನ್ ಬರುತ್ತೆ, ಅಂದ್ರೆ ಒಂದು ಲೈಕ್ ಅಂದ್ರೆ ಬೆಸ್ಟ್ ಅನ್ಬೋದು. ಸೊ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಿಂತ ಜಾಸ್ತಿ ನಾನು ನಿಮ್ಗೆ ಹೇಳಿದ್ರೂ ಚಲೋ. ಸೊ ಏನಪ್ಪ ಅಂದ್ರೆ ಅಭಿಜಿತ್ ಬ್ಯಾನರ್ಜಿ ಅಂಥೇಳಿ, ಸೊ ವೆಲ್ ನೋನ್ ಎಕನಾಮಿಸ್ಟ್. ಸೊ ಈ ಬುಕ್ ಆಥರ್. ಸೊ ಇವರು ಒಂದು ದಿವಸ ಅಂದ್ರೆ ಎಲ್ಲಿ ಈ ಮೊರೊಕ್ಕೋ ಒಳಗೆ ಹೋಗಿರ್ತಾರೆ, ಮೊರೊಕ್ಕೋ ಕಂಟ್ರಿ ಒಳಗೆ. ಸೊ ಅಲ್ಲೊಂದು ವಿಲೇಜ್ ಹೋಗಿರ್ತಾರೆ. ಅಲ್ಲಿ ಒಬ್ಬ ಔಚಾ ಎಂಬಾರ್ಕ್ ಅಂಥೇಳಿ ಒಬ್ಬನ ಪರ್ಸನಿಗೆ ಮೀಟ್ ಆಗ್ತಾರೆ ಅವರು. ಅಂದ್ರೆ ಒಂದು ರಿಮೋಟ್ ವಿಲೇಜ್ ಇರುತ್ತೆ. ಸೊ ಅವನ ಹತ್ರ ಅಂದರೆ ಏನು ಕೇಳ್ತಾರೆ ಅಂದ್ರೆ ಕೇಳ್ತಾರೆ, ವಾಟ್ ಹಿ ವುಡ್ ಡೂ ಇಫ್ ಯು ಇದು ವಾಟ್ ಯು ವಿಲ್ ಡೂ ಇಫ್ ಯು ಹ್ಯಾಡ್ ಮೋರ್ ಮನಿ ಅಂಥೇಳಿ ಕೇಳ್ತಾರೆ. ಸೊ ಅಂತಾನು ಕ್ಯಾಶುವಲಾಗಿ, ಸೊ ನನಗೆ ಜಾಸ್ತಿ ದುಡ್ಡು ಇದ್ರೆ ನಾನು ಇನ್ನೂ ಜಾಸ್ತಿ ಇದು ಫುಡ್ ಅಂದರೆ ತಿನ್ನೋದು ವಸ್ತು ತೊಗೋತೀನಿ ಅಂತ ಹೇಳ್ತಾನೆ. ಸೊ ಮತ್ತು ಅಭಿಜಿತ್ ಬ್ಯಾನರ್ಜಿ ಏನು ಕೇಳ್ತಾನೆ, ನೆಕ್ಸ್ಟ್ ಮತ್ತೊಮ್ಮೆ ಕೇಳ್ತಾನೆ, ದೆನ್ ವಿ ಆಸ್ಕ್ಡ್ ಹಿಮ್ ವಾಟ್ ಯು ವುಡ್ ಡೂ ಇಫ್ ಯು ಹ್ಯಾಡ್ ಈವನ್ ಮೋರ್ ಮನಿ ಅಂಥೇಳಿ, ಅಂದ್ರೆ ಮತ್ತಿನ್ನೂ ಜಾಸ್ತಿ ದುಡ್ಡಿದ್ರೆ ಮತ್ತೇನು ಮಾಡ್ತಿದ್ದೆ ಅಂಥೇಳಿ. ಸೊ ಅವನಂತಾನೆ, ನಾನು ಬೈ ಮಾಡ್ತಿದ್ದೆ, ಅಂದ್ರೆ ಕೊಂಡ್ಕೋತಿದ್ದೆ ಬೆಟರ್ ಟೇಸ್ಟಿಂಗ್ ಫುಡ್ ಅಂತೇಳಿ, ಅಂದ್ರೆ ತುಂಬ ರುಚಿಯಾಗಿರೋ ಫುಡ್ ಅಂದ್ರೆ ತಿನ್ನೋ ವಸ್ತುನ ತೊಗೋತಿದ್ದೆ ಅಂಥೇಳಿ. ಸೊ ಅವರು ದೇ ವೇರ್ ಸ್ಟಾರ್ಟಿಂಗ್ ಟು ಫೀಲ್ ವೆರಿ ಬ್ಯಾಡ್ ಫಾರ್ ಹಿಮ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಅಂದರೆ ಅವ್ರು ನೋಡಿ ಅವರಿಗೂ ಕರುಣೆ ಬಂತಲ್ಲೇ, ಅವ್ರ ಫ್ಯಾಮಿಲಿ ಅವರ ಸಿಚುವೇಶನ್ ನೋಡಿ. ಆಮೇಲೆ ವೆನ್ ವಿ ನೋಟಿಸ್ ದ ಟೆಲಿವಿಷನ್ ಇದು ಎಲ್ಲಿ ವೆನ್ ವಿ ನೋಟಿಸ್ ದ ಟೆಲಿವಿಷನ್ ಎ ಪ್ಯಾರಾಬಲಿಕ್ antenna and a DVD player in the room where we were sitting. We were starting to feel very bad and his family when we noticed the television, a parabolic antenna and a DVD player in the room where we were sitting. ಸೊ ಅವ್ರು ನೋಡ್ತಾರೆ, ಟೆಲಿವಿಷನ್ ಐತಲ್ಲ ಇಲ್ಲಿ ಅಂಥೇಳಿ, ಅಂದ್ರೆ ಇಷ್ಟು ಬಡವ ಇದ್ದು ಟೆಲಿವಿಷನ್ ಐತಲ್ಲಪ್ಪ ಅಂಥೇಳಿ ನೋಡ್ತಾರೆ. ಸೊ ನೋಡಿದಾಗ ಏನು ಮಾಡ್ತಾರೆ ಅಂದ್ರೆ, we asked him why he had bought all these things if he felt the family did not have enough to eat. ಅವನು ಅಭಿಜಿತ್ ಬ್ಯಾನರ್ಜಿ ಇವನಿಗೆ ಔಚಾಂಬಾರ್ ಕೇಳ್ತಾನೆ, ಅಂದ್ರೆ ನಿನ್ಗೆ ತಿನ್ನೋಕೆ ಗತಿ ಇಲ್ಲ, ಅಂದ್ರೆ ಅಷ್ಟು ಸ್ಟ್ರೇಟ್ ಫಾರ್ವರ್ಡ್ ಇರಲ್ಲ, ಅಂದ್ರೆ ನಿನಗೆ ಇಷ್ಟು ತಿನ್ನೋಕ್ಕೂ ಇದು ಕಷ್ಟ ಐತಿ, ನೀನು ಟೆಲಿವಿಷನ್ ತೊಗೊಂಡಿಲ್ಲಪ್ಪ ಅಂಥೇಳಿ ಹಿಂಗೆ ಕೇಳ್ತಾನೆ ಕ್ವಶನ. ಸೊ ಅವನು ಬಡವ ನಗ್ತಾನೆ ಕೇಳ್ತಾನೆ, ಓ ಟೆಲಿವಿಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಫುಡ್ ಅಂತೇಳಿ, ಅಂದ್ರೆ ಟಿ ವಿ ತಿನ್ನೋಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಸೊ ಆಮೇಲೆ ಏನು ಮಾಡ್ತಾನೆ ಅಂದ್ರೆ, ಆಫ್ಟರ್ ಸ್ಪೆಂಡಿಂಗ್ ಸಮ್ ಟೈಮ್ ಇನ್ ಮೊರೊಕ್ಕೋ ವಿಲೇಜ್ ಇಟ್ ವಾಸ್ ಈಸಿ ಟು ಸಿ ವೈ ಹಿ ಥಾಟ್ ದ್ಯಾಟ್ ಅಂತೇಳಿ. ಅಂದ್ರೆ ಅಭಿಜಿತ್ ಬ್ಯಾನರ್ಜಿ ಅಂದ್ರೆ ಗೊತ್ತಾಗುತ್ತೆ ಮುಂದೆ, ಅಂದ್ರೆ ಅಲ್ಲಿ ಸ್ಪೆಂಡ್ ಮಾಡ್ತಾನೆ ಟೈಮು. ಸೊ ಸ್ಪೆಂಡ್ ಮಾಡಿದಾಗ ಅವನಿಗೆ ಆ ಮೊರೊಕ್ಕೋ ವಿಲೇಜ್ ಒಳಗೆ, ಅಂದ್ರೆ ಆ ಕಂಟ್ರಿ ಒಳಗಿರೋ ಒಂದು ವಿಲೇಜ್ ಒಳಗೆ ಸ್ಪೆಂಡ್ ಮಾಡಿದಾಗ ಗೊತ್ತಾಗುತ್ತೆ, ಇದು ಯಾಕೆ ಇವನು ಹಿಂಗಂದ ಅಂತೇಳಿ ಅವನಿಗೆ ರಿಯಲೈಸ್ ಆಗುತ್ತೆ ಮುಂದೆ. ಸೊ ನಿಮಗೂ ಅರ್ಥ ಆಗುತ್ತಿದ್ದು ಯಾಕಂತೇಳಿ. ಸೊ ಲೈಫ್ ಕ್ಯಾನ್ ಬಿ ಕ್ವೈಟ್ ಬೋರಿಂಗ್ ಇನ್ ಎ ವಿಲೇಜ್. ಎಲ್ರಿಗೂ ಗೊತ್ತಂದ್ರೆ ಕಾಂಟ್ರವರ್ಸಿ ಆಗಲಿ ಅಥವಾ ಏನಾಗಲಿ, ಒಟ್ಟು ರಿಯಾಲಿಟಿನ ಲೈಫ್ ವೆರಿ ಬೋರಿಂಗ್ ಇರುತ್ತೆ. ಅಂದ್ರೆ ಸ್ಪೀಡ್ ಇರಲ್ಲ ಫುಲ್, ಅಂದ್ರೆ ಈ ಸಿಟಿ ಒಳಗಿರೋ ಅಷ್ಟು ಸ್ಪೀಡ್ ಎಲ್ಲ ದಾಡ್ ಓಡೋದು, ಅದು ಇದು ಮಾಡೋದು ಇರೋದಿಲ್ಲ. ಇದು ವಿಲೇಜ್ ಒಳಗೆ ಫುಲ್ ಸ್ಟಾಪ್, ಒಂಥರ ಸ್ಟಾಪ್, ಏನೆಲ್ಲ ಸ್ಟಾಪ್ ಆಗಿಬಿಟ್ಟಿತ್ತಲ್ಲಪ್ಪ, ಎಲ್ಲೋ ಏನು ಒಂದು ಕಡೆ ಇದೇ ಇಲ್ಲಲ್ಲ ಅಂಥೇಳಿ ಅನ್ಸ್ಬಿಡುತ್ತೆ. ಅಂದ್ರೆ ಸೊ ಇನ್ನೂ ಕೇಳ್ರಿ ಮುಂದೆ ಐತಿ, ಯಾಕಂದ್ರೆ ಇನ್ನೂ ಅಫೆಂಡ್ ಆಗ್ಲಿಕ್ಕೆ ಹೋಗ್ಬಿಡ್ರಿ, ಯಾಕೆ ಸ್ಲೋ ಐತಿ ಸಿಟಿ ಅಂಥೇಳಿ. ದೇರ್ ಇಸ್ ನೋ ಮೂವಿ ಥಿಯೇಟರ್, ಅಲ್ಲಿ ಯಾವುದೋ ಒಂದು ಇದು ಥಿಯೇಟ್ರ್ ಇಲ್ಲ. ನೋ ಕನ್ಸರ್ಟ್ ಹಾಲ್, ಅಂದರೆ ಯಾವುದೇ ಇದು ಕನ್ಸರ್ಟ್ ಹಾಲ್ ಅಂದರೆ ಆಡಿಟೋರಿಯಮ್ ಥರ ಯಾವುದೋ ಒಂದು ಸಿಂಗರ್ಸ್ ಅದು ಇದು ಅಂತಿರಲ್ಲ. ಅಂದ್ರೆ ಕನ್ಸರ್ಟ್ ಹಾಲ್ ಅಂದರೆ ಮ್ಯೂಸಿಕ್, ಈಗ ಈಗೀಗ ಸಿಟಿ ಒಳಗೆಲ್ಲ ಮಾಡತ್ತಾರದ, ಸಿಟಿ ಬೆಂಗಳೂರಾಗಲಿ ದೊಡ್ಡ ಮುಂಬೈ ಆಗಲಿ ಕನ್ಸರ್ಟ್, ಈ ದೊಡ್ಡ ಸಿಂಗರ್ಸ್ಗೆಲ್ಲ ಕರೆಯೋದು ಹಿಂಗೆ ಮಾಡ್ತಾರೆ. ಆಮೇಲೆ ನೋ ಪ್ಲೇಸ್ ಟು ಸಿಟ್, ಅಂದ್ರೆ ಎಲ್ಲೂ ಕುಂದ್ರೋಕ್ಕಾಗಲ್ಲ, ಅಂದ್ರೆ ಲೈಕ್ ಪಾರ್ಕ್ ಅಂದ್ರೆ ಸ್ಪೆಷಲಿ ಡಿಸೈನ್ಡ್ ಫಾರ್, ಅಂದ್ರೆ ಕೂತ್ಕೊಳಕ್ಕೆ ಹಂಗೆ ಹೇಳುತ್ತೆ, ಎಲ್ಲ ಎಲ್ಲಿ ಬೇಕಾ ಕುಂದ್ರಬೋದು ಹಳ್ಳಿ ಒಳಗೆ, ಬಟ್ ಸ್ಪೆಷಲಿ ಡಿಸೈನ್ಡ್ ಫಾರ್, ಅಂದ್ರೆ ಪಾರ್ಕ್ ಒಳಗೆ ಹೆಂಗೆ ಕುಂದ್ರಾಕಂತೇಳಿ ಸೀಟ್ ಮಾಡಿರ್ತಾರೆ ಹಂಗಿಲ್ಲಲ್ಲ. ಆಮೇಲೆ ವಾಚ್ ಇಂಟ್ರೆಸ್ಟಿಂಗ್ ಸ್ಟ್ರೇಂಜರ್ ಗೋ ಆ್ಯಂಡ್ ಬೈ, ಅಂದರೆ ಸ್ಟ್ರೇಂಜರ್ ನೋಡ್ಬೋದು, ಅಂದ್ರೆ ಅದು ಹಳ್ಳಿ ಒಳಗೆ ಅವರ ಮುಖ ನೋಡ್ಕೊಂಡು ಕುಂತಿರ್ತಾರೆ. ಸೊ ನಾಟ್ ಎ ಲಾಟ್ ಆಫ್ ವರ್ಕ್ ಐದರ್, ಅಂದರೆ ತುಂಬ ಕೆಲಸ ಏನೂ ಇರಲ್ಲ. Oucha and two of his neighbors who were with him during the interview had worked about 70 days in agriculture and about 30 days in construction that year ಅಂತೇಳಿ. ಸೊ ಇದು ಇಂಡಿಯಾ ಒಳಗೂ ಒಂಥರ ರಿಲೇಟೇಬಲ್ ಐತಿ, ಯಾಕಂದ್ರೆ ಸೊ 70 days ಅಂದ್ರೆ ನಮ್ಮದು ಮಾನ್ಸೂನ್ ಫೆಡ್ ಅಗ್ರಿಕಲ್ಚರ್, ಅಂದ್ರೆ
ನಾವು ಡಿಪೆಂಡ್ ಆಗಿರೋದು ಇದು ಅಂದ್ರೆ ಮಳೆಯಿಂದನ. ಸೊ ಒಂದು 70 ಡೇಸ್ ಅಂತ ತಿಳ್ಕೊಡಿ, ಒಂದು 70 ಡೇಸ್ ಕೆಲಸ ಮಾಡಿದ್ರೆ 30 ಡೇಸ್ ಅವರು ರೈತ ಅಂದ್ರೆ ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕು, ಕನ್ಸ್ಟ್ರಕ್ಷನ್ ಕೆಲಸ ಆ ಕೆಲಸ ಅಂತ ಹೇಳಿ ಹೋಗ್ತಾನೆ. ಸೊ ಒಂದು 30 ಡೇಸ್ ಅಂದ್ಕೊಂಡ್ರೆ 100 ಡೇಸ್ ಕೆಲಸ ಒಂಥರ ಅಂದ್ರೆ ಒಂದು ವರ್ಷ ಒಳಗೆ. ಇಲ್ಲಿ ಎಷ್ಟು ಒಂದು ನಾರ್ಮಲಾಗಿ ಒಂದು 265 ಆ ಥರ ಅಂದ್ರೆ ಅವರಿಗೆ ಕಂಟಿನ್ಯೂ ಜಾಬ್ ಸಿಗೋದು ಅಂದ್ರೆ ಸಿಕ್ಕರೆ ಹುಡುಕಿದ್ರೆ ಸಿಗ್ತಾವೆ. ಬಟ್ ಎವ್ರೇಜ್ ಒಂದು 270 ಡೇಸ್ ಸಿಗ್ಬೋದು. ಆದರೆ ಅಲ್ಲಿ 100 ಡೇಸ್ ಅಷ್ಟು ಕೆಲಸ ಮಾಡಿದ್ದು. ಫಾರ್ ದ ರೆಸ್ಟ್ ಆಫ್ ದ ಇಯರ್ ದೇ ಟುಕ್ ಕೇರ್ ಆಫ್ ದಿಯರ್ ಕ್ಯಾಟಲ್ ಆ್ಯಂಡ್ ವೇಟೆಡ್ ಫಾರ್ ಜಾಬ್ಸ್ ಟು ಮೆಟೀರಿಯಲೈಸ್. ಸೊ ಈ 100 ದಿನ ಆದಮೇಲೆ ಇವನೇನು ಮಾಡ್ತಾನೆ, ರೆಸ್ಟ್ ಆಫ್ ದ ಅಂದ್ರೆ ಈ ಇನ್ನೂ ಉಳಿದಿರೋ ಇದು 265 ಇಯರ್ ಅಂದ್ರೆ 265 ಡೇಸ್ ಐತಲ್ಲ, ಇದು ದನ ಕರುಗಳನ್ನ ನೋಡ್ಕೊಳ್ಳೋದು, ಆಮೇಲೆ ಆ ಜಾಬ್ಸ್ ಅಂದ್ರೆ ಅವ್ರು ಏನೇನು ಕೆಲಸ ಮಾಡಲ್ಲ ಅದ್ರ ಫಲ ಸಿಗೋದು. ಸೊ ಅದಕ್ಕೆ ವೇಟ್ ಮಾಡ್ತಿರ್ತಾರೆ. ದಿಸ್ ಲೆಫ್ಟ್ ಪ್ಲೆಂಟಿ ಆಫ್ ಟೈಮ್ ಟು ವಾಚ್ ಟೆಲಿವಿಷನ್ ಅಂತೇಳಿ. ಸೊ 265 ಡೇಸ್ ಪ್ಲೆಂಟಿ ಆಫ್ ಡೇ ಆಗುತ್ತೆ ಅಂದ್ರೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಆರಾಮ್ಸೆ ಟಿ ವಿ ನೋಡ್ಕೊಂಡು ಕುಂತಿರ್ತಾರೆ, ಟೈಮ್ ಬರೋಬ್ಬರಿ ಸಿಗುತ್ತಲ್ಲ. ದೀಸ್ 3 men ಆಲ್ ಲಿವ್ಡ್ ಇನ್ ಸ್ಮಾಲ್ ಹೌಸಸ್ ವಿತೌಟ್ ವಾಟರ್ ಆರ್ ಸ್ಯಾನಿಟೇಷನ್. ಅಂದರೆ ಇವರು ಮನೆಯೊಳಗೆ ಅಂದ್ರೆ ಸ್ಮಾಲ್ ಹೌಸ್ ಒಳಗೆ ಇರ್ತಾರೆ. ಸೊ ವಾಟರ್ ಆರ್ ಸ್ಯಾನಿಟೇಷನ್ ಅಂತ ಖಾಸಿ ಅಂದ್ರೆ ಅಷ್ಟು ಹೆವಿ ಇದ್ದಿರಲ್ಲ, ಚಲೋ ಇರಲ್ಲ. ದೇ ಸ್ಟ್ರಗಲ್ ಟು ಫೈಂಡ್ ವರ್ಕ್ ಆ್ಯಂಡ್ ಟು ಗಿವ್ ದಿಯರ್ ಚಿಲ್ಡ್ರನ್ ಎ ಗುಡ್ ಎಜುಕೇಷನ್. ಸೊ ಆಲ್ರೆಡಿ ಗೊತ್ತು ಇದು ಹೇಳ್ದಂಗೆ ಅಂದ್ರೆ ಹಳ್ಳಿ ಒಳಗೆ ಏನು ಕೆಲಸ ಸ್ಟ್ರಗಲ್ ಮಾಡ್ಬೇಕು, ಜಾಸ್ತಿ ಕೆಲಸ ಅಂದ್ರೆ ಇದಕ್ಕೆ. ಆಮೇಲೆ ಚಿಲ್ಡ್ರನ್ ಗುಡ್ ಎಜುಕೇಷನ್ ಕೊಡಿಸ್ಲಿಕ್ಕೆ ಭಾಳ ತ್ರಾಸ ಐತಲ್ಲ. ಬಟ್ ದಿ ಆಲ್ ಹ್ಯಾಡ್ ಎ ಟೆಲಿವಿಷನ್ ಅಂದ್ರೆ ಎಲ್ಲ ಮನೆಯೊಳಗೂ ಟೆಲಿವಿಷನ್, ಪ್ಯಾರಬೋಲಿಕ್ ಆಂಟೆನಾ. ಇದು ಆ್ಯಕ್ಚುಲಿ 2011 ಬುಕ್ ಇರಬೇಕಿದೆ. ಇದು 2011 ಬುಕ್ ಇದೆ ಪೂರ್ ಎಕನಾಮಿಕ್ಸ್ದು. ಅದರ ಆಗಿನ ಅಂದ್ರೆ ಟೈಮ್ ಒಳಗೆ ಆ್ಯಂಟೆನಾ ಎಲ್ಲ ಇದ್ವಲ್ಲ ಟಿ ವಿಗೆ. ಸೊ ಅದು ಹೇಳತ್ತೆ. ಆಮೇಲೆ DVD ಪ್ಲೇಯರ್ ಆ್ಯಂಡ್ ಸೆಲ್ ಫೋನು ಅಂದ್ರೆ ಎಲ್ಲ ಜನರ ಹತ್ರ ಅಂದ್ರೆ ಇದು ಎಜುಕೇಷನ್ ಕರೆಕ್ಟಾಗಿ ಎಜುಕೇಷನ್ ಹೋಗ್ಲಿಕ್ಕೆ ಅಂದ್ರೆ ತ್ರಾಸ ಆಗ್ತಿತ್ತು ಅಂದ್ರೆ ಕೊಡಿಸೋದಕ್ಕೆ. ಆಮೇಲೆ ವರ್ಕ್ ಅಂದ್ರೆ ಕೆಲಸ ಹುಡುಕ್ಲಿಕ್ಕೆ ತ್ರಾಸ ಆಗ್ತಿತ್ತು. ಬಟ್ ಎಲ್ಲರ ಮನೆಯೊಳಗೆ ಟೆಲಿವಿಷನ್ ಅಂದ್ರೆ ಟಿ ವಿ ಇರ್ತಿತ್ತು, ಪ್ಯಾರಾಬೋಲಿಕ್ ಆ್ಯಂಟೆನಾ ಅಂದ್ರೆ ಈ ಟಿ ವಿಗೆ ಆ್ಯಂಟೆನಾ ಇರ್ತಿತ್ತು, ಪ್ಲಸ್ DVD ಪ್ಲೇಯರ್ ಇರ್ತಿತ್ತು, ಆಮೇಲೆ ಮೊಬೈಲ್ ಇರ್ತಿತ್ತು ಅಂತೇಳಿ. ಸೊ ಜನರಲಿ ಇಟ್ ಈಸ್ ಕ್ಲಿಯರ್ ದಟ್ ಥಿಂಗ್ಸ್ ದಟ್ ಮೇಕ್ ಲೈಫ್ ಲೆಸ್ ಬೋರಿಂಗ್ ಆರ್ ಪ್ರಯಾರಿಟಿ ಫಾರ್ ದ ಪುವರ್ ಅಂತೇಳಿ. ಇದು ಎಂಥ ಥಾಟ್ಫುಲ್ ಅಂದ್ರೆ ಇದು ನಮಗೆ ಯಾವುದು ಅಂದ್ರೆ ಜನರಲಿ ನಮಗೆ ಯಾವುದು ಲೈಫ್ ಲೆಸ್ ಬೋರಿಂಗ್ ಅನ್ಸುತ್ತಲ್ಲ ಅದು ಅಂದ್ರೆ ನಮಗಂದ್ರೆ ಲೈಕ್ ಬೋರಿಂಗ್ ನಾನು ಹೇಳತ್ತೀನಿ. ಸೊ ಇಟ್ ಈಸ್ ಕ್ಲಿಯರ್ ದಟ್ ಥಿಂಗ್ಸ್ ದ್ಯಾಟ್ ಮೇಕ್ ಲೈಫ್ ಲೆಸ್ ಬೋರಿಂಗ್ ಅಂದ್ರೆ ಈ ವಸ್ತು ಯಾವುದು ಲೆಸ್ ಬೋರಿಂಗ್ ಮಾಡಿಸುತ್ತಲ್ಲ ಆರ್ ಪ್ರಯಾರಿಟಿ ಆಗ್ತಾ ಅವ್ರಿಗೆ ಅಂದ್ರೆ ತುಂಬ ಇಂಪಾರ್ಟೆಂಟ್ ಆಗ್ತಾ. ಅಂದ್ರೆ ಯಾವುದು ಬೋರಿಂಗ್ ಯಾವ್ದು ಕಡಿಮೆ ಮಾಡಿಸುತ್ತೆ ಅಥವಾ ಬೋರಿಂಗ್ ಅಂದ್ರೆ ಬೋರಿಂಗ್ ಇಲ್ಪ ಅಂತ ಸ್ವಲ್ಪ ಐತಿ ಬೋರಿಂಗ್ ಅಂತೇಳಿ ಅನ್ಸುತ್ತಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅವರಿಗೆ. ಸೊ ದಿಸ್ ಮೇ ಬಿ ಟೆಲಿವಿಷನ್ ಅಂದರೆ ಟಿ ವಿ ಆಗಿರ್ಬೋದು. ಆಮೇಲೆ ಲಿಟಲ್ ಬಿಟ್ ಆಫ್ ಸಮಥಿಂಗ್ ಸ್ಪೆಷಲ್ ಟು ಇಟ್ ಅಂದ್ರೆ ಏನಾದರೂ ಚಲೋ ತಿನ್ನೋದು, ಆರ್ ಜಸ್ಟ್ ಎ ಕಪ್ ಆಫ್ ಶುಗರ್ ಟೀ ಅಂದರೆ ಅದು ಚಹಾ. ಸೊ ಈವನ್ ಇದು ಹ್ಯಾಡ್ ಎ ಟೆಲಿವಿಷನ್ ಅಂದರೆ ಎಲ್ಲ ನೋಡ್ತಿರ್ತೀವಿ ನಾವು. ಅಂದ್ರೆ ತಿನ್ನೋಕೆ ಕೂಳಿಲ್ಲ ಅಂದರೂ ಇವರು ಟಿ ವಿ ಮನ್ಯಾಗ ಅಂಥೇಳಿ. ಸೊ ಹಂಗೆ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಬರುತ್ತಂದ್ರೆ ವಾಸ್ ನಾಟ್ ಬಟ್ ಇದು ಫೆಸ್ಟಿವಲ್ಸ್ ಮೇ ಬಿ ಸೀನ್ ಇನ್ ದ ಲೈಟ್ ಆ್ಯಸ್ ವೆಲ್. ಅಂದ್ರೆ ಈ ಫೆಸ್ಟಿವಲ್ ಸೊ ನಾವು ಈ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಂದ್ರೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಏನು ನೋಡ್ಬೋದು, ಫೆಸ್ಟಿವಲ್ನು ನಾವು ಇದೇ ಪಾಯಿಂಟ್ ಆಫ್ ವ್ಯೂ ಅಂತ ನೋಡ್ಬೋದು ಅಂತೇಳಿ. ಸೊ ಇದಕ್ಕೇನು ಹೇಳ್ತಾನೆ, ವೇರ್ ಟೆಲಿವಿಷನ್ಸ್ ಆರ್ ರೇಡಿಯೋಸ್ ಆರ್ ನಾಟ್ ಅವೈಲೇಬಲ್ ಇಟ್ ಈಸ್ ಈಸಿ ಟು ಸಿ ವೈ ಪೂರ್ ಆಫನ್ ಸೀಕ್ ಔಟ್ ದ ಡಿಸ್ಟ್ರಾಕ್ಷನ್ ಆಫ್ ಅ ಸ್ಪೆಷಲ್ ಫ್ಯಾಮಿಲಿ ಸೆಲೆಬ್ರೇಷನ್ ಆಫ್ ಸಮ್ ಕೈಂಡ್, ಎ ರಿಲಿಜಿಯಸ್ ಅಬ್ಸರ್ವೆನ್ಸ್ ಆರ್ ಡಾಟರ್ಸ್ ವೆಡ್ಡಿಂಗ್ ಅಂತೇಳಿ. ಸೊ ಏನು ಹೇಳ್ತಾನೆ ಅಂದ್ರೆ ಆಥರ್ ಅಂದ್ರೆ ಇದು ಅಭಿಜಿತ್ ಬ್ಯಾನರ್ಜಿ. ಸೊ ಟೆಲಿವಿಷನ್ ಆಗಲಿ ರೇಡಿಯೋಸ್ ಆಗಲಿ ಇದು ಅಂದ್ರೆ ಪೂರಿಗೆ ಸಿಗೋದಿಲ್ಲ ಅಂದ್ರೆ ಸಿಗಲ್ಲ ಅಂದ್ರೆ ಇಲ್ಲ ಅಂದ್ರೆ ಅವನ ಕಡೆ. ಸೊ ಅವನು ಸೆಲೆಬ್ರೇಷನ್ ಕಡೆ ಅಂದ್ರೆ ಹೋಗ್ತಾನೆ, ಸೆಲೆಬ್ರೇಷನ್ ರಿಲಿಜಿಯಸ್ ಗ್ಯಾದರಿಂಗ್ಸು ಅಥವಾ ಯಾವುದು ಸ್ಪೆಷಲ್ ಫ್ಯಾಮಿಲಿ ಸೆಲೆಬ್ರೇಷನ್ಸು. ಸೊ ಇಂಥವು ಮಾಡ್ಕೊಂಡು ಒಂದು ಡಾಕ್ಟರ್ ವೆಡ್ಡಿಂಗ್ ಅಂದ್ರೆ ಮಗಳ ಮದುವೆ ಅಥವಾ ಮಗನ ಮದುವೆ ಅಂಥೇಳಿ ಇದ್ರೊಳಗೆ ಬ್ಯುಸಿ ಇರ್ತಾನೆ. ಟೆಲಿವಿಷನ್ ಮತ್ತು ರೇಡಿಯೋ ಅಥವಾ ಎಂಟರ್ಟೈನ್ಮೆಂಟ್ ಯಾವುದು ಕೊಡ್ಸಲ್ಲ. ಸೊ ಅಂಥ ಆ ಪಾರ್ಟ್ ಇಲ್ಲ ಅಂದ್ರೆ ಅವನ ಕಡೆ ಅವನು ಇಂಥವು ಸೆಲೆಬ್ರೇಷನ್ ರಿಲಿಜಿಯಸ್ ಗ್ಯಾದರಿಂಗ್ ಅಂದ್ರೆ ಏನೋ ಪೂಜೆ ಅದು ಇದೆಲ್ಲ ಮಾಡ್ಕೊಂಡು ಕುಂದಿರ್ತಾನೆ. In our 18th century data set, it is clear that the poor spend more on festival when they are less likely to have a radio or television. ಇದು ಬಹಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇದು ಅನಲೈಸಿಸ್ ಅವಾಗಿಂದು ಈಗ ಮಾಡಿದೆ ಅಂದ್ರೆ ಸೊ ಏನು ಹೇಳತ್ತನಪ್ಪ ಅಂದ್ರೆ ನಾವು ನೋಡ್ಬೋದು ನಮಗೆ ಇಂಡಿಯಾ ಒಳಗೆ ಇಷ್ಟು ಯಾಕಪ್ಪ ಫೆಸ್ಟಿವಲ್ಸ್ ಇಷ್ಟಿಷ್ಟು ಅಂದ್ರೆ ತಿಂಗಳೊಳಗೆ 2-3 ಫೆಸ್ಟಿವಲ್ಸ್ ಅಂದ್ರೆ ಎಲ್ಲ 2-3 ಹಬ್ಬ ಅದೆಲ್ಲ ಬರ್ತಾವೆ ಅಂತ ಹೇಳ್ತೀವಿ. ಬಟ್ ರೀಸನ್ ಕೊಡಕ್ಕೆ ಹೋಗ್ತೀವಿ ಭಾಳ. ಬಟ್ ಎಕನಾಮಿಕ್ ಟರ್ಮ್ಸ್ ಒಳಗೆ ಹೇಳ್ಬೇಕಂದ್ರೆ ಸೊ ಆ್ಯಕ್ಚುಲಿ ಅವ್ರಿಗೆ ಬೋರ್ ಆಗ್ತಿತ್ತು. ಸೊ ಆ ಬೋರ್ನ
ಅಂದ್ರೆ ಒಂದು ಆ ಲೈಫ್ ಗೋಯಿಂಗ್ ಮಾಡಬೇಕಲ್ಲ. ಸೊ ಯಾರಿಗೂ ಇಲಾನ್ ಮಸ್ಕ್ ಆಗಬೇಕು, ಯಾರಿಗೂ ಫುಲ್ ಸ್ಟ್ರಗಲ್ ಮಾಡ್ಕೊಂಡು ಒಂದು ಇದು ದೊಡ್ಡ ಶ್ರೀಮಂತ ಆಗ್ಬೇಕು ಅನ್ನೋದಿಲ್ಲ. ಒಂದು ಲೈಫ್ ಲೀಡಿಂಗ್ ಆದರೂ ಅವರಿಗೆ ಅಷ್ಟು ಎಜುಕೇಷನು ಇರಲ್ಲ. ಸೊ ಏನಾಗುತ್ತೆ, ತಮ್ಮ ಲೈಫು ಒಂಥರ ಏನಪ್ಪ ಅಷ್ಟು ಫುಲ್ ಎಂಜಾಯ್ಗಿಂತ ಜಾಸ್ತಿ ನಮಗೆ ಒಂದು ಬೋರಿಂಗ್ ಅನಿಸ್ಬಾರ್ದು ಅಷ್ಟು ಲೈಫ್ ಅಂತೇಳಿ. ಸೊ ಅದಕ್ಕೆ ಸೆಲೆಬ್ರೇಷನ್ ತರ್ತಾರೆ. ಅಂದರೆ ಈ ರೇಡಿಯೋ, ಟೆಲಿವಿಷನ್, ಮೊಬೈಲುಗಳ ಇನ್ನೂ ಹಿಂದೆ ಅದಕ್ಕೆ ಸೆಲೆಬ್ರೇಷನ್ ನೋಡ್ಬೋದು. ಎಷ್ಟೋ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಲಿ ಅಥವಾ ಸ್ಮಾಲ್ ಸೆಲೆಬ್ರೇಷನ್ ಆಗಿಬಿಟ್ರೆ ಇದ್ರೊಳಗೆ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಹೋಗಲಿ ಅಂತೇಳಿ. ಸೊ ಪೋರ್ ಅಂದ್ರೆ ಅದಕ್ಕೆ ಬಡವರು ಫೆಸ್ಟಿವಲ್ಸ್ಗಳಂದ್ರೆ ಹಬ್ಬಕ್ಕೆ ಭಾಳ ಖರ್ಚು ಮಾಡ್ತಾರೆ. ಅಂದ್ರೆ ಯಾರ ಹತ್ರ ಅವರು ರೇಡಿಯೋ ಎಲ್ಲ ಇರೋಲ್ಲ ಆ ಟೈಮ್ ಒಳಗೆ. ಸೊ ಈ ಆಥರ್ ಅಂದ್ರೆ ಅಭಿಜಿತ್ ಬ್ಯಾನರ್ಜಿ ಇನ್ ಉದಯ್ಪುರ್, ಇಂಡಿಯಾ, ವೇರ್ ಆಲ್ಮೋಸ್ಟ್ ನೋನ್ ಹ್ಯಾಸ್ ಅ ಟೆಲಿವಿಷನ್, ದ ಎಕ್ಸ್ಟ್ರೀಮ್ ಪುವರ್ ಸ್ಪೆಂಡ್ 14% ಆಫ್ ದಿಯರ್ ಬಜೆಟ್ ಆನ್ ಫೆಸ್ಟಿವಲ್ಸ್ ವಿಚ್ ಇನ್ಕ್ಲೂಡ್ಸ್ ಬೋತ್ ಲೇ ಆ್ಯಂಡ್ ರಿಲಿಜಿಯಸ್ ಒಕೇಶನ್ ಅಂತೇಳಿ. ಸೊ ಇವನು ಏನು ಹೇಳತ್ತಾನಪ್ಪ ಅಂದ್ರೆ ಉದಯ್ಪುರನ ಅಂದ್ರೆ ರಾಜಸ್ಥಾನದೊಳಗಿರೋ ಈ ಉದಯ್ಪುರ ಜಿಲ್ಲೆ ಒಳಗೆ ವೇರ್ ಆಲ್ಮೋಸ್ಟ್ ನೋನ್ ಹ್ಯಾಸ್ ಟೆಲಿವಿಷನ್ ಅಂದ್ರೆ ಈ ಎಕ್ಸ್ಟ್ರೀಮ್ಲಿ ಬಡವ್ರು ಇರ್ತಾರಲ್ಲ, ಬಡವರು 14% ಆಫ್ ಅವ್ರದ್ದು ಬಜೆಟ್ ಇರುತ್ತಲ್ಲ, ಅಂದ್ರೆ 100% ಒಳಗಿರೋ ಅವ್ರ ಬಜೆಟ್ ಒಂದು ಎಷ್ಟೊಂದು ಇರುತ್ತೆ. ಎಕ್ಸ್ಟ್ರೀಮ್ಲಿ ಪೂರ್ ಇದ್ದವ್ರು ಅಂದ್ರೆ ಎಕ್ಸ್ಟ್ರೀಮ್ಲಿ ಬಡವ್ರು ಇದ್ದವರು 14% ಅವ್ರ ಬಜೆಟ್ ಬರೀ ಫೆಸ್ಟಿವಲ್ ಅಂದ್ರೆ ಹಬ್ಬಕ್ಕೆ ಈ ರಿಲಿಜಿಯಸ್ ಗ್ಯಾದರಿಂಗ ಹೋಗ್ಬಿಡುತ್ತೆ. ಸೊ ಬೈ ಕಾಂಟ್ರಾಸ್ಟ್ ನಿಕರಗುವಾ ಅಂಥೇಳಿ ವೇರ್ 56% ಆಫ್ ರೂರಲ್ ಹೌಸ್ ಹೋಲ್ಡ್ಸ್ ಹ್ಯಾವ್ ಎ ರೇಡಿಯೋ ಆ್ಯಂಡ್ 21% ಓನ್ಸ್ ಎ ಟೆಲಿವಿಷನ್, ವೆರಿ ಹೌಸ್ ಹೋಲ್ಡ್ಸ್ ರಿಪೋರ್ಟ್ ಸ್ಪೆಂಡಿಂಗ್ ಎನಿಥಿಂಗ್ ಆನ್ ಫೆಸ್ಟಿವಲ್. ಸೊ ದಿಸ್ ಇಸ್ ಸೇಮ್. ನಿಕರಗುವಾ ಅನ್ನೋದು ಅದೊಂದು ಕಂಟ್ರಿ, ಬೇರೆ ಕಂಟ್ರಿ. ಸೊ ಇದು ಸೇಮ್ ಅಂತ ಹೇಳ್ತಾರೆ. ಬೇಸಿಕ್ ಹ್ಯೂಮನ್ ನೀಡ್ ಫಾರ್ ಅ ಪ್ಲೆಸೆಂಟ್ ಲೈಫ್ ಮೈಟ್ ಎಕ್ಸ್ಪ್ಲೇನ್ ವೈ ಫುಡ್ ಸ್ಪೆಂಡಿಂಗ್ ಹ್ಯಾಸ್ ಬಿನ್ ಡಿಕ್ಲೈನಿಂಗ್ ಇನ್ ಇಂಡಿಯಾ. ಸೊ ಇದೇನು ಹೇಳತ್ತ ಅಂದ್ರೆ ಬೇಸಿಕ್ ಹ್ಯೂಮನ್ ನೀಡ್ ಫಾರ್ ಅ ಪ್ಲೆಸೆಂಟ್ ಲೈಫ್ ಅಂದ್ರೆ ಒಂದು ಹ್ಯೂಮನ್ ಬೇಸಿಕ್ ನೀಡ್ ಇರುತ್ತಲ್ಲ, ಆ ಒಂದು ಪ್ಲೆಸೆಂಟ್ ಲೈಫಿಗೆ ಅಂದ್ರೆ ಆರಾಮಾಗಿರ್ಬೇಕಪ್ಪ ಅಂಥೇಳಿ. ಸೊ ಇದು ಎಕ್ಸ್ಪ್ಲೇನ್ ಮಾಡುತ್ತಾ ವೈ ಫುಡ್ ಸ್ಪೆಂಡಿಂಗ್ ಹ್ಯಾಸ್ ಬಿನ್ ಡಿಕ್ಲೈನಿಂಗ್ ಇನ್ ಇಂಡಿಯಾ. ಅಂದರೆ ಈ ಆರಾಮಾಗಿರ್ಬೇಕಂದ್ರೆ ಒಂದು ಲೆಸ್ ಬೋರಿಂಗ್ ಇರ್ಬೇಕು ಅಂತ ಹೇಳಿರ್ತೀವಲ್ಲ. ಸೊ ಅದಕ್ಕೆ ಗೊತ್ತಾಗುತ್ತೆ ನಮ್ಮ ಇಂಡಿಯಾ ಒಳಗೆ ಯಾಕೆ ಈ ಡಿಕ್ಲೈನಿಂಗ್ ಪ್ಯಾಟರ್ನ್ ಒಳಗೆ ಬರುತ್ತೆ ಅಂತೇಳಿ. ಯಾವುದು ಇದು ಫುಡ್ ಸ್ಪೆಂಡಿಂಗ್ ಒಳಗೆ, ಊಟ ಖರ್ಚು ಮಾಡೋದ್ರೊಳಗೆ ನಮ್ಮದು ಫುಡ್ ಡಿಕ್ಲೈನಿಂಗ್ ಅಂದ್ರೆ ಇದು ಕನ್ಸಂಪ್ಷನ್ ಐತಲ್ಲ ಕಡಿಮೆ ಹಾಕೋಂತ ಹೊಂಟಿತ್ತದ. ಸೊ ಟುಡೇ ಟೆಲಿವಿಷನ್ ಸಿಗ್ನಲ್ಸ್ ರೀಚ್ ಇನ್ ಟು ರಿಮೋಟ್ ಏರಿಯಾಸ್ ಆ್ಯಂಡ್ ದೇರ್ ಆರ್ ಮೋರ್ ಥಿಂಗ್ಸ್ ಟು ಬೈ ಇವನ್ ಇನ್ ರಿಮೋಟ್ ವಿಲೇಜಸ್. ಸೆಲ್ ಫೋನ್ಸ್ ವರ್ಕ್ ಆಲ್ಮೋಸ್ಟ್ ಎವ್ರಿವೇರ್ ಆ್ಯಂಡ್ ಟಾಕ್ ಟೈಮ್ ಈಸ್ ಎಕ್ಸ್ಟ್ರೀಮ್ಲಿ ಚೀಪ್ ಬೈ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. ಈಗ ಹೇಳ್ತೀನಿ ಪ್ರೆಸೆಂಟ್ ಟೈಮ್ ಒಳಗೆ ಆ್ಯಕ್ಚುಲಿ ಇವನು ಆ ಥರ 2011 ಒಳಗೆ ಬರ್ತಿದ್ದಲ್ಲ. ಸೊ ಮೊದಲು ಟೆಲಿವಿಷನ್ ಇತ್ತು, ಟಿ ವಿ ಇತ್ತು. ಸೊ ಅದು ಒಂಥರ ಪಬ್ಲಿಕ್ ಅಂದ್ರೆ ಒಂಥರ ಫ್ಯಾಮಿಲಿ ಪೂರ್ತಿ ಕೂಡಿ ನೋಡ್ತಿದ್ವಿ. ಈಗ ಎಲ್ಲರ ಕಡೆ ಮೊಬೈಲ್ ಬಂದೈತಿ. ಸೊ ಎಲ್ಲರಿಗೂ ಒಂದೊಂದು ಎಲ್ಲರಿಗೂ ಒಂದೊಂದು ಅಂದರೆ ಪ್ರೈವೇಟ್ ಎಂಟರ್ಟೈನ್ಮೆಂಟ್ ಥರ. ಸೊ ಇದರಿಂದ ಏನಾಗುತ್ತೆ, ರಿಲಿಜಿಯಸ್ ಗ್ಯಾದರಿಂಗ ನೋಡಿರ್ಬೇಕಾದ್ರೆ ರಿಲಿಜಿಯಸ್ ಗ್ಯಾದರಿಂಗ್ ಆಗಲಿ ಅಥವಾ ಯಾವುದೋ ಒಂದು ಬೇರೆ ಹಬ್ಬಗಳು ಅದಾಗಲಿ ಇದಾಗಲಿ ಅಂದ್ರೆ ಲೀಸ್ಟ್ ಇಂಟ್ರೆಸ್ಟ್ ತೋರಿಸ್ತೀವಿ. ಬಿಕಾಸ್ ನಮಗೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಆಲ್ರೆಡಿ ಸಿಗೋದಿದೆ. ಆ ಬೋರಿಂಗ್ ಮೊದಲೆಲ್ಲ ಬೋರಿಂಗ್ ಇತ್ತು. ಸೊ ಅದಕ್ಕೆ ನಾವು ಒಂದು ಏನು ಕಂಡ್ಕೊಂಡ್ವಿ, ಫೆಸ್ಟಿವಲ್ಸು, ಆಮೇಲೆ ಹಬ್ಬಗಳು, ಆಮೇಲೆ ಎಲ್ಲ ಗ್ಯಾದ್ರಿಂಗ್ಸ್, ಸೆಲೆಬ್ರೇಷನ್ಸ್ ಎಲ್ಲ ಕಂಡ್ಕೊಂಡ್ವಿ. ಸೊ ಆ ರಿಪ್ಲೇಸ್ ಮಾಡ್ತು ಈ ಟೆಲಿವಿಷನ್, ಟಿ ವಿ ರಿಪ್ಲೇಸ್ ಮಾಡ್ತು. ಸೊ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋದು. ಈಗ ನಮಗೆ ಪ್ರೈವೇಟ್ ಎಂಟರ್ಟೈನ್ಮೆಂಟ್ ಸಿಗತ್ತೈತಿ. ಸೊ ನಾವೇನು ಮಾಡತ್ತೀವಿ, ಇದು ರಿಲಿಜಿಯಸ್ ಗ್ಯಾದ್ರಿಂಗ್ ಅದಕ್ಕೆ ಒಬ್ಬೊಬ್ಬರು ನೋಡ್ತಿರ್ಬೋದು. ಅಂದ್ರೆ ಚಿಕ್ಕವರಿದ್ದಾಗ ಆ ಸೆಲೆಬ್ರೇಷನ್ ಅಂದರೆ ಎಷ್ಟು ಚಲೋ ಮಾಡ್ತಿದ್ವಿ. ಆದರೆ ಈ ಜನ್ರೇಷನ್ ಒಳಗೆ ನಾವು ಅಷ್ಟು ಅನ್ಸಲ್ಲ. ಮೊದಲೆಲ್ಲ ಎಷ್ಟು ಮಸ್ತ್ ಎಂಜಾಯ್ ಮಾಡ್ತಿದ್ವಿ. ಆದರೆ ಈ ಸಲ ಆ ಒಂದು ಟೇಸ್ಟ್ ಇಲ್ಲ. ಅಂದ್ರೆ ಲೈಕ್ ಆ ಕನೆಕ್ಷನ್ ಬರತ್ತಿಲ್ಲ. ಯಾವುದೋ ಒಂದು ಹಬ್ಬ ಮಾಡಿದ್ವಿ ಅಂದ್ರೆ ಸಣ್ಣವರಿದ್ದಾಗ ಎಷ್ಟು ಕುಣಿದಾಡ್ತಿದ್ವಿ, ಒಂದು ಪಟಾಕಿ ಹಾರಿಸ್ಬೇಕಂತ. ಈಗ ಆ ಮಜಾನೇ ಇಲ್ಲಲ್ಲಪ್ಪ ಇದ್ರೊಳಗೆ ಅಂತ ಅನ್ಸ್ಬಿಡುತ್ತೆ. ಸೊ ಇವತ್ತು ನಿಮಗೂ ನಿಮಗೂ ಅನಿಸಿರ್ಬೋದು ಇದು. ಆಮೇಲೆ ಎಷ್ಟು ಚಿಕ್ಕವರಿದ್ದಾಗ ಎಷ್ಟು ಆಟ ಆಡ್ತಿದ್ವಿ, ಎಷ್ಟು ಹೊರಗೆ ಅಂದ್ರೆ ಕಸಿನ್ಸ್ ಬರ್ತಿದ್ರು, ರಿಲೇಟಿವ್ಸ್ ಬರ್ತಿದ್ರು, ಎಷ್ಟು ಮಸ್ತ್ ಆಡ್ತಿದ್ವಿ ಅಂತೇಳಿ. ಬಟ್ ಈಗ ಎಷ್ಟು ಅಂದ್ರೆ ರಿಲೇಟಿವ್ ಬಂದ್ರೂ ಅಂತಾರೆ ಹೌದಾ ಅನ್ಸುತ್ತೆ, ಆ ಮಜಾ ಇರೋಲ್ಲ. ಸೊ ನಿಮಗೂ ಅದು ರಿಲೇಟ್ ಆಗಿರ್ತೈತೆ ಅದು. ಸೊ ಅವ್ನು ಹೇಳತ್ತಿದ್ದು. ಸೊ ಎಕ್ಸ್ಟ್ರೀಮ್ಲಿ ಟಾಕ್ ಟೈಮ್ ಚೀಪ್. ಈಗ ಆ್ಯಕ್ಚುಲಿ ಜಿಯೋದವರು ಫುಲ್ ಅನ್ಲಿಮಿಟೆಡ್ ಅಂತ ಮಾಡಿದಾಗಿಂದ ಇಂಟರ್ನೆಟ್ ರೆವಲ್ಯೂಷನ್ ಆಗಿಬಿಡ್ತಿದೆ ಆ್ಯಕ್ಚುಲಿ 2020 ಆದಮೇಲೆ ಮೋಸ್ಟ್ಲಿ. ಸೊ this would also explain why countries with large domestic economy where a lot of consumers goods are available cheaply like India and Mexico tend to be countries where food spending is the lowest ಅಂತೇಳಿ. ಸೊ ಇದು ಏನು ಹೇಳ್ತಾನಂದ್ರೆ ಇದನ್ನು ಎಕ್ಸ್ಪ್ಲೇನ್ ಮಾಡತ್ತಂದ್ರೆ ಈ ಕಾನ್ಸೆಪ್ಟ್ ಎಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಏನು ಮಾಡತ್ತಪ್ಪ ಅಂದ್ರೆ ಕಂಟ್ರೀಸ್ ವಿತ್ ಲಾರ್ಜ್ ಡೊಮೆಸ್ಟಿಕ್ ಎಕಾನಮಿ. ಆ್ಯಕ್ಚುಲಿ ನಮ್ಮದು ಡೊಮೆಸ್ಟಿಕ್ ಎಕಾನಮಿ ಅಂದ್ರೆ ಲಾರ್ಜ್ ಐತೆ ನಮ್ಮದು. ಫುಲ್ ಅಂದ್ರೆ GDP ನೋಡ್ಬೋದು ನಾವು 3.5 ಟ್ರಿಲಿಯನ್ ಐತಿ. ಅಂದ್ರೆ 5th ಲಾರ್ಜೆಸ್ಟ್ ಎಕನಾಮಿ ನಮ್ಮದು. ಸೊ ಇಂಥ ಲಾರ್ಜೆಸ್ಟ್ ಡೊಮೆಸ್ಟಿಕ್ ಎಕನಾಮಿ ಇದ್ದು
ಸೊ ವೇರ್ ಆರ್ ಲಾಟ್ ಆಫ್ ಇದು ಕನ್ಸ್ಯೂಮರ್ಸ್ ಅಂದ್ರೆ ಗ್ರಾಹಕರು ಆರ್ ಅವೈಲೇಬಲ್ ಅಂದ್ರೆ ಗ್ರಾಹಕರು ಏನು ಅಂದ್ರೆ ಕನ್ಸ್ಯೂಮರ್ ಗೂಡ್ಸ್ ಆರ್ ಅವೈಲೇಬಲ್ ಚೀಪ್ಲಿ. ಅಂದ್ರೆ ಈ ಕನ್ಸ್ಯೂಮರ್ ಗೂಡ್ಸ್ ಅಂದರೆ ಇದು ನಾವು ತೊಗೊಳ್ಳೋ ಅಂದ್ರೆ ಯೂಸ್ ಮಾಡೋ ಗೂಡ್ಸ್ ಅಂದ್ರೆ ಫುಡ್ ಆಗಲಿ, ಈ ಬೇಸಿಕ್ ಏನು ತೊಗೋತೀವಲ್ಲ, ಸೊ ಅದು ಚೀಪ್ಲಿಯಾಗಿ ಸಿಗುತ್ತೆ. ಲೈಕ್ ಇಂಡಿಯಾ ಆ್ಯಂಡ್ ಟೆನ್ ಟು ಬಿ ದ ಕಂಟ್ರೀಸ್ ವೇರ್ ಫುಡ್ ಸ್ಪೆಂಡಿಂಗ್ ಇಸ್ ದ ಲೋಯೆಸ್ಟ್ ಅಂತೇಳಿ. ಸೊ ಅದು ಲೋಯೆಸ್ಟ್ ಹೊಂಟೋಗ್ಬಿಟ್ಟಿತ್ತು ಅಂದ್ರೆ ಫುಡ್ ಅಂದ್ರೆ ಎಲ್ಲರಿಗೂ ಫುಡ್ಗಿಂತ ಇಂಪಾರ್ಟೆಂಟ್ ಅವ್ರಿಗೆ ಜಾಸ್ತಿ, ಅವರಿಗೆ ಇದು ಇಂಪಾರ್ಟೆಂಟ್ ಎಂಟರ್ಟೈನ್ಮೆಂಟ್. ರಿಮೆಂಬರ್ ಎಂಟರ್ಟೈನ್ಮೆಂಟ್. So every village in India has at least one small shop, usually more with shampoo sold in individual sachets, cigarettes by the stick, very cheap combs, pens, toys or candies. So ಇದು ಸೆಲ್ಫ್ ಎಕ್ಸ್ಪ್ಲೇನಬಲ್ ಅಂದ್ರೆ ಅದ. ಬಟ್ ಮೇನ್ ಇಂಪಾರ್ಟೆಂಟ್ ಇವನು ಹೇಳೋದಿತ್ತಂದ್ರೆ ಅಂದರೆ ಎಂಟರ್ಟೈನ್ಮೆಂಟ್ ನಮಗೆ ಎಲ್ಲಿ ಕೂಡ ಕರ್ಕೊಂಡು ಬಂದಿತ್ತು ಅಂತೇಳಿ. ಅಂದ್ರೆ ಲೈಕ್ ಎವಲ್ಯೂಷನ್ ಆಫ್ ಎಂಟರ್ಟೈನ್ಮೆಂಟ್ ನೋಡ್ಕೊಂಡು ಬಂದ್ವಿ ಅಂದ್ರೆ ನಾವು. ಸೊ ಇದು ಮೊದಲೆಲ್ಲ ಹೆಂಗೆ ಸೆಲೆಬ್ರೇಷನ್ ಅಂದ್ರೆ ಒಂದು ಇದು ಆ್ಯಕ್ಚುಲಿ ಸೈಕಾಲಜಿಕಲ್ ಬುಕ್ಕು ಹೇಳ್ಬೋದು ನಾನು. ಆ್ಯಕ್ಚುಲಿ ಸೈಕಾಲಜಿಕಲ್ ಮಿಕ್ಸ್ಡ್ ವಿತ್ ಎಕನಾಮಿಕ್ ಬುಕ್ಸ್ ಅಂತೇಳಿ, ಎಕನಾಮಿಕ್ ಬುಕ್, ಬಟ್ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದ ಏನು ಕಲ್ತೆ ಏನು ಕಲ್ತೀವಿ ಅಂದ್ರೆ ಲೈಕ್ ಹಿಂದಿಂದ ಜನರಿಗೆ ಆ್ಯಕ್ಚುಲಿ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಅವರಿಗೆ ಸಂಬಂಧ ಇಲ್ಲ ಏನಂತೇಳಿ. ಬಟ್ ಆ ಎಂಟರ್ಟೈನ್ಮೆಂಟ್ ಮಾಸ್ಕ್ ಹಾಕ್ಕೊಂಡು ಇವರು ಮಾಡೋದೇನಪ್ಪ ಅಂದ್ರೆ ಲೈಕ್ ಇಂಥ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಅಂತೆಲ್ಲ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದು ಅವ್ರಿಗೆ ಅಷ್ಟು ಇಂಪಾರ್ಟೆಂಟು ಅನಿಸಿರೋದು. ಅಂದ್ರೆ ಹಂಗೆ ಕ್ಲೀನಾಗಿ ನೋಡಿದಾಗ ಹಬ್ಬಗಳು ಇಂಪಾರ್ಟೆಂಟ್, ಎಲ್ಲರಿಗೂ ಇಂಪಾರ್ಟೆಂಟು. ಬಟ್ ಕಾಲ ಹೋದಂಗೆ ಕಮ್ಮಿ ಆಕ್ಕೋಂತ ಹೋಗುತ್ತೆ. ಸೊ ನಾವು ಎಕ್ಸ್ಪ್ಲೇನ್ ಏನು ಮಾಡ್ಬೇಕಂದ್ರೆ ಒಂದು ಈ ಕ್ರಿಶ್ಚಿಯನ್ ಕಂಟ್ರೀಸ್ ಆಗಲಿ ಅಂದ್ರೆ ನೋಡ್ಬೋದು ನಾವು ಎಷ್ಟು ಕಡಿಮೆ ಅದಾವೆ. ಅಂದ್ರೆ ಇದು ಹಬ್ಬ ಅವ್ರದ್ದು ಮೋಸ್ಟ್ಲಿ 1-2 ಇರ್ಬೇಕು. ಬ್ಲ್ಯಾಕ್ ಫ್ರೈಡೇ ಅಥವಾ ಆಮೇಲೆ ಇದು ಗುಡ್ ಫ್ರೈಡೇ, ಆಮೇಲೆ ಕ್ರಿಶ್ಚಿಯನ್ ಹುಟ್ಟಿದ್ದು ಅಂದರೆ ಕ್ರಿಸ್ಮಸ್. ಸೊ 3 ಅದಾವೆ. ಸೊ ಅವ್ರು ಬರೀ ಕೆಲಸ. ಸೊ ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ನಾನು ಹೇಳೋದಿದ್ದು ಈ ವೆಸ್ಟರ್ನ್ ಕಂಟ್ರೀಸ್ ನಾರ್ಮಲ್ ಹೇಳೋದಿದ್ದು ನಾನು. ಪರ್ಟಿಕ್ಯುಲರ್ಲಿ ಯಾವುದು ಹೈಯೆಸ್ಟ್ GDP ಡೆವಲಪ್ಡೆಸ್ಟ್ ಕಂಟ್ರೀಸ್ ಅವು ಹೇಳೋದಿದ್ದು. ಫುಲ್ ಬರೀ ವರ್ಕ್ ಮಾಡೋದು. ಕ್ಯಾಪಿಟಲಿಸ್ಟ್ ಕಂಟ್ರೀಸು ಅಂದ್ರೆ ಬರೀ ವರ್ಕ್. ಸೊ ಇಂಥವ್ರಿಗೆ ನಾರ್ಮಲಾಗಿ ಎಂಟರ್ಟೈನ್ಮೆಂಟ್ ಎದ್ರೊಳಗೆ ಸಿಗುತ್ತಪ್ಪ, ಒಂದು ಮೊಬೈಲ್ ಒಳಗೆ ಸಿಕ್ಕರೆ ಮುಗೀತು. ಅವರು ಮತ್ತು ಸೆಲೆಬ್ರೇಷನ್ ಮಾಡೋದು ಅದು ಮಾಡೋದಿಲ್ಲ. ಅವ್ರಿಗೆ 1 ವರ್ಷ ಮದುವೆ ಮುಗೀತು, ಇಷ್ಟ. ನಮ್ಮದು ಸ್ವಲ್ಪ ಜಾಸ್ತಿನೇ ಓವರ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಇದು ಅಂದ್ರೆ ಈ ಸೆಲೆಬ್ರೇಷನ್ ಮಾಡಿ ಒಂಥರ ಅವರು ಆ ಎಕ್ಸ್ಟ್ರೀಮ್ಲಿ ಪೋರ್ ಇದ್ದೋನ ಇದು ಮಾಡ್ತಾರೆ. ಆದರೆ ಇದು ಈ ರೂಲ್ ಐತಲ್ಲ, ಮಿಡಲ್ ಕ್ಲಾಸ್ ಆಗಲಿ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಆಗಲಿ ಅಥವಾ ರಿಚ್ ಪೀಪಲ್ ಎಲ್ಲ ಅಪ್ಲೈ ಆಗಲ್ಲ. ಯಾಕಂದ್ರೆ ಅವ್ರು ಸ್ಪೆಂಡ್ ಮಾಡ್ತಾರೆ. ಸೊ ಅವ್ರಿಗೆ ಯಾಕೆ ಈಗ ನನ್ನ ಕಡೆ ದುಡ್ಡು ಐತೆ ನಾನು ಮಾಡ್ತೀನಿ, ಇಷ್ಟು ಸಿಂಪಲ್. ಆದ್ರೆ ಇದು ಈ ಬುಕ್ ಹೇಳತ್ತಿಲ್ಲ ಮಾಡಬೇಡಿ ಅಂಥೇಳಿ. ಈ ಬುಕ್ ಸೈಕಾಲಜಿ ಆಫ್ ಪುವರ್ ಪರ್ಸನ್ ಅಂತ ಹೇಳತ್ತೆ. ಅಂದ್ರೆ ಲೈಕ್ ಸೆಲೆಬ್ರೇಷನ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಎಂಟರ್ಟೈನ್ಮೆಂಟ್. ಸೊ ಬಿಹೈಂಡ್ ಎವ್ರಿಥಿಂಗ್ ಎಂಟರ್ಟೈನ್ಮೆಂಟ್ ಈಸ್ ಫ್ಯಾಕ್ಟರ್ ಅಂತೇಳಿ. ಸೊ ರಿಚ್ಚು ಎಂಟರ್ಟೈನ್ಮೆಂಟ್ ಅಂದ್ರೆ ಈ TV ನೋಡ್ದೆ ಅಂದ್ರೆ ಅವ್ನಿಗೆ ಎಂಟರ್ಟೈನ್ಮೆಂಟ್ ಬೇಕು, ಅಥವಾ ಮೊಬೈಲ್ ನೋಡ್ದೆ ಅಂದ್ರೆ ಯಾವುದೊಂದು ಮೊಬೈಲ್ ರೀಲ್ಸ್ ಆಗಲಿ ಶಾರ್ಟ್ಸ್ ಆಗಲಿ ನೋಡ್ದೆ ಅಂದ್ರೆ ಅವ್ನಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಸೊ ನಥಿಂಗ್ ಎಲ್ಸ್. ಸೊ ನಾವು ಅದು ಏನೋ ಮಾಡ್ತೀವಿ ಅಂದ್ರೆ ಯೂಸ್ಲೆಸ್. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಎಂಟರ್ಟೈನ್ಮೆಂಟ್ ಅಂತೇಳಿ ಒಂದು ಈ ಬುಕ್ ಕಾನ್ಸೆಪ್ಟ್. ಸೊ ಮೋಸ್ಟ್ಲಿ ನಿಮಗೆ ಇಷ್ಟ ಆದರೂ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ನೋಡ್ತೀನಿ.